Hello friends, welcome back to my YouTube channel B4U at Information. GDS to MTS ಎಕ್ಸಾಮಿನೇಷನ್ ಕುರಿತಾದ ಮುಂದುವರೆದ ಭಾಗ. ಇದರಲ್ಲಿ ಬೋಡೋಮಸ್ ಸೂತ್ರದ ಕುರಿತು ನಾವು ಮಾಹಿತಿಯನ್ನು ನೋಡೋಣ. ಬೋಡೋಮಸ್ ಮುಖ್ಯವಾಗಿ 6 ಹಂತಗಳನ್ನು ಹೊಂದಿರುತ್ತದೆ. ಅದರಲ್ಲಿ ಬ್ರಾಕೆಟ್ಸ್, ಆರ್ಡರ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಎಂದು. ಬೋಡೋಮಸ್ ನಿಯಮವನ್ನು ನಾವು ಅರ್ಥೈಸಿಕೊಳ್ಳೋಣ. ಬೋಡೋಮಸ್ ಎಂದರೆ ಆವರಣಗಳು, ಘಾತಗಳು, ಭಾಗಾಕಾರ, ಗುಣಾಕಾರ, ಸಂಕಲನ ಮತ್ತು ವ್ಯವಕಲನವನ್ನು ಸೂಚಿಸುತ್ತದೆ. ಬೋಡೋಮಸ್ ನಿಯಮದ ಪ್ರಕಾರ ಆವರಣಗಳನ್ನು ಮೊದಲು ಘಾತಗಳು ಅಥವಾ ಬೇರುಗಳಿಂದ, ಅಂದರೆ ಆಫ್, ನಂತರ ಭಾಗಾಕಾರ, ಗುಣಾಕಾರ, ಸಂಕಲನ ಮತ್ತು ಕೊನೆಯಲ್ಲಿ ವ್ಯವಕಲನದಿಂದ ಪರಿಹರಿಸಬೇಕಾಗುತ್ತದೆ. ಬೋಡೋಮಸ್ ಎಂಬುದು ಕಾರ್ಯಾಚರಣೆಗಳ ಕ್ರಮದ ಗಣಿತದ ಸಂಕ್ಷಿಪ್ತ ರೂಪವಾಗಿದೆ. ಆವರಣಗಳು, ಆದೇಶಗಳು, ಘಾತಗಳು ಅಥವಾ ಮೂಲಗಳು, ಭಾಗಾಕಾರ, ಗುಣಾಕಾರ, ಸಂಕಲನ ಮತ್ತು ವ್ಯವಕಲನ. ಲೆಕ್ಕಾಚಾರವನ್ನು ಸರಿಯಾದ ಅನುಕ್ರಮದಲ್ಲಿ ಮಾಡಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳುವುದು ಇದರರ್ಥ. ಅಭಿವ್ಯಕ್ತಿಗಳನ್ನು ಎಡದಿಂದ ಬಲಕ್ಕೆ ಪರಿಹರಿಸುವುದು. ಮೊದಲು ಆವರಣಗಳನ್ನು ಪರಿಹರಿಸುವುದು, ನಂತರ ಘಾತಗಳು, ನಂತರ ಭಾಗಾಕಾರ ಅಥವಾ ಗುಣಾಕಾರ ಅವು ಕಾಣಿಸಿಕೊಳ್ಳುವಂತೆ ಮತ್ತು ಅಂತಿಮವಾಗಿ ಸಂಕಲನ, ವ್ಯವಕಲನವನ್ನು ಎಡದಿಂದ ಬಲಕ್ಕೆ ನಾವು ಬಿಡಿಸ್ಕೊಳ್ಬೇಕಾಗುತ್ತದೆ. ಬೋಡೋಮಸ್ಗಳ ವಿಭಜನೆ. ಮೊದಲು ಆವರಣಗಳು. ಆವರಣದ ಒಳಗೆ ಇರುವ ಯಾವುದನ್ನಾದರೂ ಮೊದಲು ನಾವು ಪರಿಹರಿಸಿಕೊಳ್ಬೇಕು. ಕ್ರಮಗಳು, ಘಾತಗಳು ಅಥವಾ ವರ್ಗಮೂಲಗಳು ಅಥವಾ ಆಫನ್ನು ಪರಿಹರಿಸಿಕೊಳ್ಬೇಕು. ಭಾಗಾಕಾರ ಮತ್ತು ಗುಣಾಕಾರ ಇವುಗಳನ್ನು ಅಭಿವ್ಯಕ್ತಿಯಲ್ಲಿ ಗೋಚರಿಸುವಂತೆ ಎಡದಿಂದ ಬಲಕ್ಕೆ ಪರಿಹರಿಸಿ, ಸಂಕಲನ ಮತ್ತು ವ್ಯವಕಲನ ಇವುಗಳನ್ನು ಅವು ಗೋಚರಿಸುವಂತೆ ಎಡದಿಂದ ಬಲಕ್ಕೆ ಪರಿಹರಿಸಿಕೊಳ್ಳಬೇಕು. ಆವರಣದ ವಿಧಗಳು. ಕೆಲವೊಮ್ಮೆ ಒಂದಕ್ಕಿಂತ ಹೆಚ್ಚು ರೀತಿಯ ಬ್ರಾಕೆಟ್ಗಳನ್ನು ಬಳಸಬೇಕಾಗುತ್ತದೆ. ಬಳಸಲಾಗುವ ಬ್ರಾಕೆಟ್ಗಳು: ವಿನ್ಕುಲಮ್ ಅಥವಾ ಬಾರ್ ಬ್ರಾಕೆಟ್, ಆವರಣಗಳು, ಬ್ರಾಸ್ಗಳು ಮತ್ತು ಚೌಕ ಆವರಣಗಳು. ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡೋಣ. ಈ ಉದಾಹರಣೆಗಳನ್ನು ನೀವು ಬರೆದುಕೊಂಡು ಹಂತ ಹಂತವಾಗಿ ಯಾವ ರೀತಿಯಲ್ಲಿ ಅದನ್ನು ಅಭಿವ್ಯಕ್ತಗೊಳಿಸಿದ್ದಾರೆ ಅದನ್ನು ನೀವು ಕಂಡುಕೊಂಡು ಇದೇ ರೀತಿ ಪ್ರಶ್ನೆಗಳನ್ನು ಹಾಕಿಕೊಂಡು ನೀವು ರೂಢಿ ಮಾಡಿಕೊಳ್ಬೇಕಾಗುತ್ತದೆ. ಇದಕ್ಕೆ ವಿಶೇಷವಾಗಿ ನೀವು 8, 9 ಮತ್ತು 10ನೇ ತರಗತಿಯ ಗಣಿತ ಪುಸ್ತಕಗಳನ್ನು ಅಭ್ಯಾಸ ಮಾಡಿದರೆ ಸಾಕಾಗುತ್ತದೆ. ಬೋಡೋಮಸ್ ಪ್ರಶ್ನೆಗಳ ಇನ್ನೊಂದು ಪ್ರಶ್ನೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 32 ಕೂಡಿಸು 12 ಗುಣಿಸು 36 ಭಾಗಿಸು 4 ಕೂಡಿಸು 4 ವ್ಯವಕಲನ 22 ಭಾಗಿಸು 11 ಗುಣಿಸು 3ರ ಮೌಲ್ಯ 138 ಆಗುತ್ತದೆ. ಇದನ್ನು ಲೆಕ್ಕಾಚಾರವನ್ನು ಇಲ್ಲಿ ನೀಡಿದ್ದೇನೆ. ಇದನ್ನು ಹಂತ ಹಂತವಾಗಿ ಯಾವ ರೀತಿಯಲ್ಲಿ ಪರಿಹರಿಸಿದೆ ಅನ್ನುವ ರೀತಿಯನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇದನ್ನು ನೀವೇ ಸ್ವತಃ ಬಿಡಿಸ್ಕೊಂಡು ರೂಢಿ ಮಾಡಿಕೊಂಡ್ರೆ ಒಳ್ಳೆಯದು. ನಾನು ಕೂಡ ಇದನ್ನು ಬಿಡಿಸಿ ಬೇರೆ ಒಂದು ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ನೀಡ್ತೀನಿ. ಮಾದರಿ 1 ಮೌಲ್ಯಮಾಪನ ಮಾಡಿ ಈ ಗಣಿತವನ್ನು ಕೂಡ ನೀವು ಬಿಡಿಸ್ಕೊಂಡು ಅರ್ಥೈಸ್ಕೊಂಡ್ರೆ ನಿಮಗೆ ತುಂಬಾ ಉಪಯುಕ್ತವಾಗುತ್ತದೆ. ಹಾಗೆ ಮಾದರಿ 2ರಲ್ಲಿ ಈ ಒಂದು ಪ್ರಶ್ನೆನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. 5 ಗುಣಿಸು 2 ಗುಣಿಸು 34 ಭಾಗಿಸು 6 ಕೂಡಿಸು 7 ಕಳೆ 8 ಇದನ್ನು ಪರಿಹರಿಸಿಕೊಂಡಾಗ 134 ನಿಮಗೆ ಉತ್ತರ ಬರುತ್ತದೆ. ಇದರ ಸಂಪೂರ್ಣವಾದ ವಿವರವನ್ನು ನೀವು ಬಿಡಿಸ್ಕೊಂಡು ಉತ್ತರವನ್ನು ಮಾದರಿಯಂತೆ ಕಂಡುಹಿಡ್ಕೊಳ್ಳಿ. ಇನ್ನೊಂದು ಮಾದರಿಯನ್ನು ನೀಡ್ತಾ ಇದ್ದೀನಿ. 5ರಲ್ಲಿ 2 ಭಾಗಿಸು 5 ಕೂಡಿಸು 3 ಇದನ್ನು ಪರಿಹರಿಸಿಕೊಂಡು ನೀವು ಮಾಡಿಕೊಂಡ್ರೆ ನಿಮಗೆ ಉತ್ತರ 5 ಬರಬೇಕು. ಸರಿಯಾದ ರೀತಿಯನ್ನು ಅಳವಡಿಸ್ಕೊಂಡು ಬ್ರಾಕೆಟ್ಗಳನ್ನು ಹಾಕಿಕೊಂಡು ಬಿಡಿಸ್ಕೊಂಡು ಉತ್ತರವನ್ನು ಕಂಡುಹಿಡ್ಕೊಳ್ಳಿ. ಮಾದರಿ 3 ಕೆಲವೊಂದು ವಿಷಯಗಳನ್ನು ಇಲ್ಲಿ ಗಮನಿಸಬೇಕು. ಮೊದಲು ಒಳಗಿನ ಬಾರ್ ಬ್ರಾಕೆಟನ್ನು ಪರಿಹರಿಸುವ ಮೂಲಕ ನೀವು ಪ್ರಾರಂಭಿಸ್ಕೊಳ್ಬೇಕು. ಬ್ರಾಕೆಟ್ಗಳಾದ ಮೇಲೆ ಪುಷ್ಪಾವರಣ ಇದೆ, ನಂತರ ಚೌಕಾವರಣ ಇದೆ. ಇದನ್ನು ನೀವು ಗಮನ ಇಟ್ಟು ನೋಡ್ಕೊಳ್ಬೇಕು. ಮೊದಲು ಬ್ರಾಕೆಟನ್ನು ಬಿಡಿಸ್ಕೊಂಡು ನಂತರ ಪುಷ್ಪಾವರಣದಲ್ಲಿರುವುದನ್ನು ಮಾಡಿಕೊಂಡಾದ ಮೇಲೆ ಭಾಗಾಕಾರವನ್ನು ಮಾಡಿ ಮುಂದುವರೆದ ಭಾಗವನ್ನು
ನೀವು ಮಾಡಿಕೊಂಡ್ರೆ ನಿಮಗೆ ಸರಿಯಾದ ಉತ್ತರ ಬರ್ತದೆ. ಇದನ್ನು ನೀವು ಸರಿಯಾದ ಕ್ರಮದಲ್ಲಿ ಬಿಡಿಸ್ಕೊಂಡು ತಿಳ್ಕೊಂಡಿದ್ದೇ ಆದರೆ ಖಂಡಿತವಾಗಿ ನಿಮಗೆ ಈ ಗಣಿತ ವಿಷಯಗಳು ತುಂಬ ಸಲೀಸಾಗಿ ರೂಢಿಯಾಗುತ್ತವೆ. ವಿಡಿಯೋನ ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಮುಂದೆ ಇದೇ ಥರ ವಿಡಿಯೋಗಳನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.